ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಯಾಕ್ ಟು ರುಟೀನ್ ಅಂದ ಹಾಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ದಾಗೇ ಈಗ ನಾರ್ಮಲ್ ವ್ಲಾಗ್ಸ್ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೊರಟರು, ಇಬ್ಬರನ್ನೂ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಬಂದೀಗ ಹಾಗೆ ಹಿಂದೆನೇ ಪಾತ್ರೆ ಎಲ್ಲ ತೊಳ್ಕೊಂಡು ಮನೆಯೆಲ್ಲ ಒರೆಸ್ಕೋತಾ ಇದ್ದೀನಿ. ಬಟ್ಟೆ ಕೂಡ ನೆನೆಸಿದ್ದಾಯಿತು. ಈಗ ರೀಸೆಂಟ್ ಡೇಸಲ್ಲಿ ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡೆ. ಯಾಕೋ ನನಗೆ ಇದು ನಾರ್ಮಲ್ ಮಾಪ್ಗಿಂತ ಇದೇನು ಅಷ್ಟೊಂದು ಕನ್ವೀನಿಯೆಂಟಾಗಿ ಅನ್ನಿಸ್ತಾ ಇಲ್ಲ. ಯಾಕೋ ಏನೋ ಒಂಥರ ಮೇ ಬಿ ಅದು ಮೊದಲಿಂದ ರೂಢಿ ಆಗಿರೋದಕ್ಕೆ ಇದಿಷ್ಟ ಆಗ್ತಾ ಇಲ್ವಾ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಯಾಕಂದರೆ ಇದು ನೋಡಿ, ಸರಿಯಾಗಿ ಕೂರಿಸ್ಲಿಲ್ಲ ಅಂದರೆ ಅದು ಸರಿಯಾಗಿ ಸ್ಪಿನ್ ಆಗಲ್ಲ. ಮತ್ತು ರೇಟು ಅಷ್ಟೇ ಜಾಸ್ತಿ, 680 ಕೊಟ್ಟೆ ಅನ್ಕೋತೀನಿ. ಅಂದರೆ ನಾರ್ಮಲ್ದಾದರೆ ಒಂದು 150-200 ರೂಪಾಯಿಗೆಲ್ಲ ಒಳ್ಳೆ ಮಾಪ್ ಸಿಗ್ತಾಯಿತ್ತು. ನಾವೇ ಬಕೆಟಲ್ಲಿ ಅದ್ದಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ಹಿಂಡ್ಕೊಂಡು ಮನೆ ಒರೆಸ್ಬೋದು. ಬಟ್ ಇದರಲ್ಲಿ ಪ್ರತಿಯೊಂದು ಈ ರೀತಿ ಲಾಕ್ ಮಾಡೋದು, ಅನ್ಲಾಕ್ ಮಾಡೋದು ಈ ರೀತಿ ಇರೋದ್ರಿಂದ ಏನೋ ಒಂಥರ ನನಗೆ ಅಷ್ಟೊಂದು ಕನ್ವೀನಿಯೆಂಟಾಗಿರಲಿಲ್ಲ. ನನ್ನ ಮಗ ಬಂದು, ಅಮ್ಮ ಒರೆಸೋದಕ್ಕೆ ಈಸಿ ಇರುತ್ತೆ, ಹಿಂಡೋ ಕೆಲಸ ಇರಲ್ಲಮ್ಮ, ಕೈ ಇಡೋ ಕೆಲಸನೇ ಇರಲ್ಲ, ತಗೋ ಅಂತ ಹೇಳಿ ಇದನ್ನು ನನಗೆ ತಗೋ ಅಂತ ರೆಕಮೆಂಡ್ ಮಾಡ್ದೆ. ಯಾಕಂದರೆ ಅದು ಅಷ್ಟೊಂದೆಲ್ಲನೂ ಸೋಫಾ ಹತ್ರ ಎಲ್ಲ ಕ್ಲೀನ್, ಅದು ಮೊದಲಿದ್ದಿದ್ದು ಆಗ್ತಾ ಇರಲಿಲ್ಲ, ಹಳೇದು ಅಂತೇಳಿ ಇದನ್ನು ಬಂದು ಪರ್ಚೇಸ್ ಮಾಡಿದ್ದು. ಸೊ ನಾರ್ಮಲ್ ಮಾಪೇ ನನಗೆ ಕನ್ವೀನಿಯೆಂಟ್ ಆಗಿತ್ತು. ಬಟ್ ಇದು ಓಕೆ, ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ನೀಟಾಗಿರೋವರೆಗೂ ಯೂಸ್ ಮಾಡೋಣ. ಒಂದು ವೇಳೆ ಏನಾದರೂ ಹಾಳಾಯಿತು ಅಂತಂದರೆ ನಾರ್ಮಲ್ ಮಾಪೇ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನದೆ. ಯಾಕಂದರೆ ಈಗ ಒಂದು 200 ರೂಪೀಸ್ ಅಂತಂದ್ರೂ ನಮಗೆ ಅಟ್ಲೀಸ್ಟ್ ಒಂದು 3 ಮಾಪಾದರೂ ಬರ್ತಾಯಿತ್ತು ಚೆನ್ನಾಗಿರೋದು. ಇದು ಟೋಟಲಾಗೆ ನಾವು ಇದು ಫುಲ್ ಸಿಸ್ಟಮ್ ಈ ರೀತಿ ಇರೋದ್ರಿಂದ ನಾವು ಈ ರೇಟ್ ಕೊಡಬೇಕಾಗತ್ತೆ. ಬಟ್ ಓವರಾಲ್ ಕ್ಲೀನ್ ಚೆನ್ನಾಗಿ ಮಾಡುತ್ತೆ. ಬಟ್ ನೀರಂಗೆ ಒರೆಸ್ಕೊಂಡ್ರೆ ಡ್ರೈ ತುಂಬ ಮಾಡಿ ಒರೆಸೋ ಥರ ಇರುತ್ತೆ. ನಾವೇನಾದರೂ ಮೊದಲೇ ಫ್ಯಾನೆಲ್ಲ ಹಾಕಿ ಬಿಟ್ಬಿಟ್ವಿ ಅಂದರೆ ಬೇಗ ಒಣಕ್ಕೊಂಡು ಒಂದು ರೀತಿ ಪ್ಯಾಚ್ ಕಾಣಿಸುತ್ತೆ ನೆಲ. ಅದು ವೈಟ್ ಟೈಲ್ಸಲ್ಲಂತೂ ಸೈಡಿಂದ ನೋಡುವಾಗ ನನಗೆ ಸಮಾಧಾನನೇ ಇರಲ್ಲ, ಆ ರೀತಿ ಆಗಿಬಿಡುತ್ತೆ ಇದರಲ್ಲಿ. ಸೊ ತುಂಬ ಬಂದು ಡ್ರೈ ಮಾಡಿ ಒರೆಸೋ ಥರ ಇದೆ ಎರಡನೇ ಸಲ. ಹಾಗೆ ಬಂದು ಮನೆಯವರು ತೋಟದಲ್ಲಿ, ಗೊತ್ತಿರೋರ ತೋಟದಲ್ಲಿ ಮಾವಿನಣ್ಣು ಕಿತ್ಕೊಂಡು ಬಂದಿದ್ದರು. ಇದು ಬಂದು ನ್ಯಾಚುರಲಾಗಿ ಆರ್ಗ್ಯಾನಿಕ್ಕಾಗಿ ಹಣ್ಣಾಗಿರೋದು, ಯಾವುದೇ ರೀತಿಯ ಔಷಧಿ ಸಿಂಪಡಣೆ ಆಗದೆ. ಒಂದು ಸ್ವಲ್ಪ ಕಾಯಿ ಇತ್ತು, ಹಾಗೆ ಬಕೆಟಲ್ಲಿ ಹಾಕಿಟ್ಟೆ. ಒಂದು ಸ್ವಲ್ಪ ಹಾಗಾಗಿ ಒಳಗಡೆ ಇರೋದು ಹಣ್ಣಾದಾಗ ತೆಗೆದು ಈಚೆ ಇಟ್ಕೊಳ್ಳೋಣ ಅಂತ. ಯಾಕಂದರೆ ನಾವು ಮೂಟೆಯಲ್ಲೋ ರಾಗಿಯಲ್ಲೋ ಇಡೋದೇನು ದೊಡ್ಡ ವಿಷಯ ಅಲ್ಲ, ಇಡ್ಬೋದು. ಬಟ್ ಕೆಲವೊಂದು ಮರ್ತು ಬಿಟ್ಟಾಗ ಅಲ್ಲೇ ಒಳಗಡೆ ಅದು ಕೆಟ್ಟೋಗ್ಬಿಡುತ್ತೆ, ಇನ್ನು ಮಿಕ್ಕಿದ ರಾಗಿ ಅಕ್ಕಿ ಎಲ್ಲ ಸ್ಪಾಯ್ಲ್ ಆಗುತ್ತೆ ಅಂತ ಬಕೆಟಲ್ಲೇ ಇಟ್ಟಿದ್ದೀನಿ. ದಿನಕ್ಕೆ ಒಂದು 2-3 ಹಣ್ಣು ಆಗುತ್ತೆ. ಮಲ್ಲಿಕಾ ಮಾವಿನಣ್ಣು ಮತ್ತು ಗುಂಡು ಮಾವಿನಣ್ಣು ದಿನ 1-2 ತಿನ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಸೊ ಬೆಳಗ್ಗೆ ಮನೆ ಒರೆಸೋದು ಒಂದು ರೀತಿ ಎನರ್ಜೆಟಿಕ್ ಫೀಲ್ ಕೊಡುತ್ತೆ. ನಾವು ಎಷ್ಟು ಚೆನ್ನಾಗಿ ಮನೆ ನೀಟಾಗಿ ಇಟ್ಕೋತೀವೋ ಅಷ್ಟು ಮೈಂಡ್ ಸ್ಪೇಸ್ ಬಂದು ನಮಗೆ ಜಾಸ್ತಿ ಅನಿಸುತ್ತೆ. ನಾವು ಮನೆ ತುಂಬ, ನೀವು ಯೋಚನೆ ಮಾಡಿ, ಗಜಿಬಿಜಿ ಅಂತ ಎಲ್ಲ ಕಡೆ ಗಲೀಜು ಬಟ್ಟೆ ಅದು ಇದು ಹಾಕ್ಕೊಂಡು ತುಂಬ್ಕೊಂಡಿದ್ರೆ ಮೈಂಡ್ ರಿಲೀಫೇ ಇರಲ್ಲ. ಮನೆ ಕ್ಲೀನ್ ಮಾಡೋದು ಕೂಡ ಸ್ಟ್ರೆಸ್ಸನ್ನು ಕಮ್ಮಿ ಮಾಡುತ್ತೆ. ಸೊ ನಾವು ಮನೆ ಕೆಲಸ ಮಾಡೋದೇ ಸ್ಟ್ರೆಸ್ಸು ಅನ್ಕೋತೀವಿ. ಬಟ್ ಬೇಗ ಮಾಡಿದಾಗ ಖಂಡಿತವಾಗ್ಲೂ ಆರಾಮ್ ಅನಿಸುತ್ತೆ. ಒಂದು 9:30-10 ಗಂಟೆ ಒಳಗಡೆ ಎಲ್ಲ ಕೆಲಸನೂ ಮುಗಿಸ್ಕೊಂಬಿಟ್ರೆ ಅಷ್ಟು ರಿಲೀಫ್ ಅನಿಸುತ್ತೆ. ನಾವು ಒಂದೊಂದು ಕೆಲಸಕ್ಕೂ ಒಂದೊಂದು ಟೈಮ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅದು ನಮಗೂ ಕಷ್ಟ, ಒಂಥರ ಮನಸ್ಸೇ ಒಂಥರ ದಿನ ಎಲ್ಲ ಸಾಕ್ತಾ ಇರುತ್ತೆ ಕೆಲಸ. ಹಾಗಾಗಿ ನಾನು ಬೇಗ ಕೆಲಸ ಕೂಡ ಮುಗಿಸ್ಕೊಂಡೆ. ಹಾಗೆ ಕಿಚನ್ ಕೂಡ ಫಸ್ಟೇ ಕ್ಲೀನ್ ಮಾಡಿ ಇಟ್ಬಿಟ್ಟು ಮನೆ ಒರೆಸ್ಕೊಂಡಿದ್ದು. ಮಕ್ಳಿಗೆ ಬಂದು ಇವತ್ತು ಏನಿಲ್ಲ, ಸಿಂಪಲ್ಲಾಗಿ ರೈಸು ಮತ್ತು ಸಾಂಬಾರು ಕೊಟ್ಟು ಕಳಿಸ್ದೆ. ಡೈಲಿ ಟಿಫನ್ ಮಾಡಿ ನನಗೂ ಬೋರ್ ಅನ್ನಿಸ್ತಾ ಇತ್ತು. ಸರಿ ಮಧ್ಯಾಹ್ನಕ್ಕೂ ಸೇರಿ ಸಾರು ಮಾಡಿಬಿಡೋಣ, ಅಡುಗೆ ಮನೇಲಿ ಹೋಗಿ 2 ಸಲ ನಿಲ್ಲೋದು ಯಾಕೆ ಅಂತ ಸಾಂಬಾರು, ತೊಗರಿಬೇಳೆ ಹಾಕಿ ಸಾಂಬಾರು ಮಾಡಿದೆ. ಈರುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೆ, ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ಇದಕ್ಕೆ ರೈಸ್ ಜೊತೆಗೆ ಸ್ವಲ್ಪ ಗೀ ಹಾಕ್ಬಿಟ್ಟು ಕೊಟ್ಟು ಕಳಿಸಿದ್ದೆ. ಚೆನ್ನಾಗಿತ್ತು ಅಂತಂದ ನನ್ನ ಮಗ ಸ್ಕೂಲಿಂದ ಬಂದಮೇಲೆ. ತುಂಬ ಚೆನ್ನಾಗಿತ್ತಮ್ಮ ಸಾಂಬಾರು ಅಂತಂದ. ಹಾಗೆ ನೋಡಿ ಟೈಮ್ 9 ಗಂಟೆ ಆಗ್ತಾಯಿದೆ. ಬಟ್ಟೆ ಕೂಡ ವಾಶ್ ಮಾಡ್ಕೊಂಬಿಟ್ಟೆ, ಹ್ಯಾಂಡ್ ವಾಶೇ. ಮಿಷಿನ್ ಇದೆ, ಮಿಷಿನಲ್ಲಿ ಬಂದು ನಾನು ಬಟ್ಟೆಗಳನ್ನ ಒಗೆಯಲ್ಲ, ಕೈಯಲ್ಲೇ ಒಗಿತೀನಿ. ಏನೋ ಸ್ಯಾಟಿಸ್ಫ್ಯಾಕ್ಷನ್, ಅದರಲ್ಲೇ ಏನೋ ಒಂಥರ ನೆಮ್ಮದಿ ಕೆಲಸ ಮಾಡ್ದಂಗೆ. ಫ್ರೀ ಇಲ್ಲ, ತೀರಾ ಹುಷಾರಿಲ್ಲ, ಏನೋ ಮೈ ಸರಿ ಇಲ್ಲ ಅಂತಂದಾಗ ವಾಷಿಂಗ್ ಮಿಷಿನ್ಗೆ ಹಾಕ್ಕೋತೀನಿ. ಕೈಯಲ್ಲಿ ಚೆನ್ನಾಗಿ ಒಗೆದ್ಬಿಟ್ಟು ಡ್ರೈಗೆ ಹಾಕ್ಬಿಡ್ತೀನಿ. ಬೆಳಗ್ಗೆನೇ ವಾತಾವರಣ ಬಿಸಿಲು ಒಂದು ಸ್ವಲ್ಪ ಲೈಟಾಗಿ ಚುರುಕಾಗಿತ್ತು. ಯಾಕಂದರೆ ಇವಾಗೆಲ್ಲ ಮಧ್ಯಾಹ್ನನೇ ಮಳೆ ಬರುತ್ತೆ. ಹಾಗಾಗಿ ಬೇಗ ಬಟ್ಟೆ ವಾಶ್ ಮಾಡ್ಕೊಂಬಿಟ್ರೆ ನನಗೂ ಕೆಲಸ ಬೇಗ ಮುಗಿಯುತ್ತೆ. ಮತ್ತು ಬಂದು ಬಟ್ಟೆನೂ ಒಣಗಿರುತ್ತೆ. ನಾವು ಮಧ್ಯಾಹ್ನ ಒಗಿತೀವಿ, 12:30-1 ಗಂಟೆಗೆ ಒಗಿತೀವಿ ಅಂದರೆ 3-3:30-4 ಗಂಟೆ ಅಷ್ಟೊತ್ತಿಗೆ ಮಳೆ ಹುಯ್ಯುತ್ತೆ. ತಿರುಗಿ ಆ ಬಟ್ಟೆಗಳನ್ನ ಒಣಗ್ಸೋಕ್ಕೆ ಈಚೆ ಹೋಗೋದು, ಒಳಗೆ ಬರೋದು, ಈ ರೀತಿಯೇ ಮಾಡಬೇಕು. ಅದಕ್ಕೆ ನಾನು ಬೇಗ ಬಟ್ಟೆ ಕೆಲಸ ಕೂಡ ಮುಗಿಸ್ಕೊಂಬಿಟ್ಟೆ. ಒಂದು ರೀತಿ ನೆಮ್ಮದಿ. ನೆನೆಸಿರೋ ಬಟ್ಟೆ ಒಗೆದ್ಬಿಟ್ರೆ ಅಂತೂ ಅಷ್ಟೊಂದು ನೆಮ್ಮದಿ ಅನಿಸ್ತಾ ಇರುತ್ತೆ ಮನಸ್ಸಿಗೆ. ಫಸ್ಟು ಬಟ್ಟೆ ಒಗೆದ್ಬಿಟ್ಟು
ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಯಾಕಂದರೆ ನನಗೂ ಸಾಕಾಗಿತ್ತು ಒಂದೇ ಸಮನೆ ಬೆಳಗ್ಗೆಯಿಂದ ಹುಡುಗರ ಟಿಫನು ಮತ್ತು ಕಿಚನ್ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಒಂದೇ ಸಮನೆ ಮಾಡಿದ್ದು ಯಾಕೋ ಸುಸ್ತಂತ ಅನ್ನಿಸ್ತು. ಸೊ ಬೆಳಗ್ಗೆ ಬಂದು ಟಿಫನು ಮಾಡ್ದಿರ ಇಷ್ಟು ಎನರ್ಜೆಟಿಕ್ಕಾಗಿ ಹೆಂಗೆ ಮಾಡ್ಬೋದು ಅಂದರೆ ಚಿಯಾ ಸೀಡ್ಸ್ ವಾಟರ್ ಕುಡಿತಾ ಇದ್ದೀನಿ. ಈ ಒಂದು 6 ಮಂತ್ ಅಂದ್ಕೊಳ್ಳಿ, ಅಂದರೆ 6 ಮಂತ್ ಇನ್ನೂ ಕಂಪ್ಲೀಟಾಗಿ ಆಗಲಿಲ್ಲ, ಒಂದು 5.5 ಮಂತ್ಸ್ ಅಂತ ಅಂದ್ಕೊಂಡ್ರು ನನಗೆ ಒಂದು ಚಿಯಾ ಸೀಡ್ಸ್ ವಾಟರ್ ಬಂದು ಒಳ್ಳೆ ಎನರ್ಜಿ ಕೊಡ್ತಾ ಇದೆ. ಸೊ ನೈಟೇ ಸೋಕ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು 1 ಸ್ಪೂನಷ್ಟು ಚಿಯಾ ಸೀಡ್ಸ್. ಸೊ ನಮ್ಗೆ ಅದರಲ್ಲಿ ಆಲ್ಮೋಸ್ಟ್ ಒಂದು 1.5 to 2 ಗ್ರಾಮ್ಸ್ ಪ್ರೋಟೀನ್ ಕೂಡ ಸಿಗುತ್ತೆ, ಫೈಬರ್ ಎಲ್ಲ ಚೆನ್ನಾಗಿದೆ. ಸೊ ಅದನ್ನು ಕುಡಿದ್ಬಿಟ್ಟು ಒಂದು 9:30 10 ಗಂಟೆ ಆದರೂ ಹೊಟ್ಟೆ ಹಸುವಾಗಲ್ಲ. ಆಮೇಲೆ ಬಂದು ಸಿಂಪಲ್ಲಾಗಿ ಟಿಫನ್ ಮಾಡ್ಕೊಳ್ಳೋದು. ಹಾಗೆ ಬಂದು ವೆಯ್ಟ್ ಲಾಸ್ ಕೂಡ ಆಗ್ತಾಯಿದ್ದೀರಾ, ಹೆಂಗೆ ಆಗ್ತಾಯಿದ್ದೀರಾ ಅಂತ ಕೂಡ ನನಗೆ ಕೆಲವರು ಕೇಳ್ತಾ ಇದ್ದೀರಾ. ನನಗೆ ಗಮನಿಸ್ಬಿಟ್ಟು ಕೇಳಿದ್ದೀರಾ, ನಾನು ಇನ್ನೂ ಅದ್ರದ್ದು ಬಗ್ಗೆ ಶೇರ್ ಮಾಡಿಲ್ಲ. ನಾನು ಅಂದ್ಕೊಂಡಿರೋ ವೆಯ್ಟ್ ಬಂದ ಮೇಲೆ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಯೂಟ್ಯೂಬಲ್ಲಿ ಏನಾದರೂ ನೋಡೋಣ ಅಂತ ಈ ನಡುವೆ ಯಾಕೋ ಈ ಜಿಬಿಲಿ ವೀಡಿಯೋಸು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಏನೋ ಮೈಂಡ್ ಕಾಮಾಗಿರುತ್ತೆ. ಕೆಲವು ಟೈಮಲ್ಲಿ 2-3 ಅವರ್ ಅದೇ ಓಡ್ತಾ ಇರುತ್ತೆ ಮನೆಯಲ್ಲಿ, ಅದನ್ನೇ ಹಾಕ್ಕೊಂಡು ಕಾಮಾಗಿ ಮನಸ್ಸು ಫ್ರೀಯಾಗಿರುತ್ತೆ. ಬೇರೆ ಯಾವುದನ್ನು ಜಾಸ್ತಿ ಯೋಚನೆಗೆ ಹೋಗಲ್ಲ ಮೈಂಡು ಇಂಥ ವೀಡಿಯೋಸ್ನೆಲ್ಲ ನೋಡೋವಾಗ. 9:20 ಆಗಿದೆ. ಸರಿ, ವೀಡಿಯೋಸ್ ಹಾಗೇ ನೋಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆದರೆ ನನಗೂ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂಥೇಳಿ ವೀಡಿಯೋಸ್ ನೋಡ್ತಾಯಿದ್ದೀನಿ. ಹಾಗೆ ಬಂದು ಇದು ಪೂಜೆ ಮಾಡಿದಾಗ ಮನೇಲಿ ಸರಿ ಯಾಕೋ ಒಬ್ಬಟ್ಟು ತಿನ್ನಬೇಕು, ಹೆಸರುಬೇಳೆ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಇದು ರ್ಯಾಂಡಮ್ ವ್ಲಾಗೇನೆ, ಅವತ್ತಿನ ದಿನದ್ದಲ್ಲ, ಶುಕ್ರವಾರದ್ದು ದಿನ ಪೂಜೆ ಮಾಡಿದಾಗ ಸಿಂಪಲ್ಲಾಗಿ ಯಾಕೋ ತಿನ್ನಬೇಕು ಅನಿಸ್ತಿತ್ತು. ಸಾಂಬಾರು, ಹೆಸರುಬೇಳೆ ಎಲ್ಲ ಮಾಡ್ಕೊಂಡಿದ್ದೆ, ಮತ್ತು ಕಾಬಲ್ ಕಡಲೆದು ಹೆವಿ ಪ್ರೋಟೀನ್ ಇರೋದ್ರಿಂದ ಇದು ಅಷ್ಟೇ, ರಸಮು ಎಲ್ಲ ಮಾಡಿಕೊಂಡು ಒಬ್ಬಟ್ಟು ಕೂಡ ಮಾಡಿದ್ದೆ. ಹಾಗೆ ಹಿಂಗೆ ಎಲ್ಲೋ ಹೋಗ್ತಾ ಇದ್ವಿ, ನವಿಲು ಕಾಣಿಸ್ತು. ಸೊ ನವಿಲನ್ನ ಬಂದು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಝೂಮ್ ಮಾಡಿದ್ರಿಂದ ಕ್ಲಾರಿಟಿನೇ ಇಲ್ಲ, ಎಲ್ಲಿ ಓಡೋಗ್ಬಿಡುತ್ತೋ ಅಂತ ಅವಸರದಲ್ಲಿ ಮಾಡಿದಂಥ ವೀಡಿಯೋ. ಸುಮಾರು ನವಿಲಿದೆ ನಮ್ಮೂರ ಕಡೆ, ಆಲ್ಮೋಸ್ಟ್ ದೇವನಹಳ್ಳಿ ತಾಲೂಕು ಇಲ್ಲ ಹಳ್ಳಿ ಕಡೆ ನೀವು ಎಲ್ಲೋದ್ರೂ ಅಷ್ಟೇ, ಹಳ್ಳಿಗಳ ಕಡೆ ತುಂಬ ನವಿಲನ್ನ ನೋಡ್ಬೋದು. ಕೋಳಿ ಥರ ಎಲ್ಲ ಕಡೆನೂ ಓಡಾಡ್ತಾ ಇರುತ್ತೆ, ಖುಷಿ ಆಗುತ್ತೆ ನೋಡೋದಕ್ಕೆ, ಅದರ ಅಂದ ನೋಡೋದಕ್ಕೆಲ್ಲನೂ. ನವಿಲು ನೋಡಿದ್ರೂ ಕೂಡ ಅಷ್ಟೇ ಒಂಥರ ಲಕ್ ಅಂತ ಹೇಳ್ತಾರೆ. ಹಾಗೆ ಈ ವಿಡಿಯೋನೂ ಅಷ್ಟೇ ರ್ಯಾಂಡಮಾಗಿ ತೊಗೊಂಡಂಥ ವೀಡಿಯೋನೇ, ಪಕ್ಷಿದು. ತುಂಬ ರಿಲ್ಯಾಕ್ಸ್ ಆಗುತ್ತೆ ಬರ್ಡ್ ಸೌಂಡು ಮತ್ತು ಬೆಳಗ್ಗಿನ ವಾತಾವರಣ, ಈ ನವಿಲನ್ನ ನೋಡೋದು. ಆಲ್ಮೋಸ್ಟ್ ಬೆಳಗ್ಗೆ ಹೊತ್ತು ನವಿಲು, ಈ ಚಿಟ್ಟೆ ಇಂಥವೆಲ್ಲ ನೋಡಿದಾಗ ನಮಗೆ ಒಂದು ಲಕ್ ಅಂತ ಹೇಳ್ತೀವಿ. ಸೊ ಅದು ಬಂದು ನನ್ನ ಲೈಫಲ್ಲಿ ಅದು ನಡೆದಿದೆ. ತುಂಬ ನವಿಲು ನೋಡಿದಾಗ, ಪಕ್ಷಿಗಳ ಸೌಂಡ್ ಜಾಸ್ತಿ ಕೇಳಿದಾಗ ಒಂದು ರೀತಿ ಏನಾದರೂ ಒಂದು ಒಳ್ಳೆಯ ಸುದ್ದಿ ಆವತ್ತಿನ ದಿನ ನಾನು ಕೇಳಿರ್ತೀನಿ, ಒಳ್ಳೆಯ ವಿಷಯ, ಒಳ್ಳೆಯ ವಾತಾವರಣ ಆವತ್ತಿನ ದಿನ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನಾನು ಬಂದು ಜಾಸ್ತಿ ಬರ್ಡ್ಸು ಲೈಕ್ ಮಾಡ್ತೀನಿ. ಮತ್ತು ಟ್ರಿಪ್ ಹೋದಾಗಲೂ ಅಷ್ಟೇ, ಎಲ್ಲಾದರೂ ಬರ್ಡ್ಸ್ದು ಇದಿದೆಯಾ, ಬರ್ಡ್ಸ್ದು ಇರುತ್ತೆ ಅಲ್ವಾ, ಅಲ್ಲಿ ತುಂಬ ಪಕ್ಷಿಗಳಿರುತ್ತೆ, ನಾವು ಒಳಗಡೆ ಹೋಗಿ ಅದಕ್ಕೆ ಫೀಡ್ ಮಾಡೋ ಥರ ಇರುತ್ತೆ. ನಾನು ಸುಮಾರು ವೀಡಿಯೋ, ಪಾಂಡಿಚೇರಿ ವೀಡಿಯೋ ಮತ್ತು ತಂಜಾವೂರು ವೀಡಿಯೋದಲ್ಲಿ ನೀವು ನೋಡಿದ್ರೆ ಅದರಲ್ಲೆಲ್ಲ ಬರ್ಡ್ಸ್ದು ತುಂಬ ಹಾಕಿರ್ತೀನಿ ವೀಡಿಯೋಸು. ಸೊ ಅದು ನನಗೆ ತುಂಬ ರಿಲ್ಯಾಕ್ಸ್ ಕೊಡುತ್ತೆ. ಮೇ ಬಿ ಫ್ಯೂಚರಲ್ಲಿ ಯಾವುದಾದ್ರೂ 1-2 ಬರ್ಡ್ಸ್ನ ಸಾಕಬೇಕು ಅನ್ನೋ ಖುಷಿ ಇದೆ ನನಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಒಂಥರ ಖುಷಿ ಈ ಬರ್ಡ್ಸ್ ಎಲ್ಲ ನೋಡುವಾಗ. ಹಾಗೆ ಬಂದು ನನ್ನ ಬಳೆ ಡೀಟೇಲ್ಸ್ ಕೇಳಿದ್ರಿ, ಚಿನ್ನದ ಬಳೆನ ಎಷ್ಟು ಗ್ರಾಮ್ ಇದೆ, ಡೈಲಿ ಯೂಸ್ಗೆ ಹಾಕ್ಕೋತಿರಲ್ಲ ಅಂತೆಲ್ಲ ಕೇಳಿದ್ರಿ. ಹೌದು, ಇದು ಗೋಲ್ಡೇನೆ. ಇದು ಬಂದು ನಾನು 2020 ಅನ್ಕೋತೀನಿ ಆ ಟೈಮಲ್ಲಿ ಮಾಡಿಸ್ಕೊಂಡಿದ್ದು. ಸೊ ಅವಾಗ ಬಂದು ರೇಟೆಲ್ಲನೂ ಆಸುಪಾಸು 3800 900 ಆ ಥರ ಇತ್ತು ರೇಟ್ ಎಲ್ಲನೂ. ಮತ್ತು ಈ ಬಳೆ ಬಂದು ನಾನು ನಮ್ಮ ರಿಲೇಟಿವ್ಸ್ ಅವ್ರ ಹತ್ರ ನಾನು ಮಾಡಿಸ್ಕೊಂಡಿದ್ದು. ಸೊ ಅಂಗಡಿ ಇತ್ತು ಅವ್ರದ್ದು ಶಿವಾಜಿನಗರಲ್ಲಿ, ಅಲ್ಲಿ ನಾನು ಇದನ್ನು ಮಾಡಿಸ್ಕೊಂಡೆ. ಟೋಟಲ್ ನಂದು ಬಂದು ಒಂದು 29 ಗ್ರಾಮ್ಸ್ ಅಷ್ಟು ಬಳೆ ಇತ್ತು, 2 ಅಂದರೆ 1 ಪೇರು. ಅದನ್ನು ಕೊಟ್ಟು ಮತ್ತು ಅದ್ರ ಮೇಲೆ ಸ್ವಲ್ಪ ದುಡ್ಡು ಕೊಟ್ಟು ನಾನು ಬಂದು ಈ ಬಳೆನ ಮಾಡಿಸ್ಕೊಂಡೆ. 40 ಗ್ರಾಮ್ ಇದೆ, ಚೆನ್ನಾಗಿ ಡ್ಯೂರಬಿಲಿಟಿ ಇದೆ, ಗಟ್ಟಿಯಾಗಿದೆ. ಡಿಸೈನ್ಸ್ ಎಲ್ಲ ಹೆವಿ ಹೋಗಲಿಲ್ಲ, ಮನೆಗೆ ಹಾಕ್ಕೊಳ್ಳೋಕ್ಕೆ ಅಂತ ಮಾಡಿಸ್ಕೊಂಡಿದ್ದು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.